ಒಂದು ಹಳ್ಳಿಯಲ್ಲಿ ಸವಿತಾ ಎಂಬ ಅಂಗನವಾಡಿ ಶಿಕ್ಷಕಿ ಇದ್ದಳು. ಅವಳ ಗುರಿ ಒಂದೇ, ಹಳ್ಳಿಯ ಪ್ರತಿಯೊಂದು ಮಗು ಓದಬೇಕು, ಬೆಳೆಯಬೇಕು. ಪ್ರತಿದಿನ ಅವಳು ಮಕ್ಕಳಿಗೆ ಓದುಬರಹ ಮಾತ್ರವಲ್ಲ, ಆರೋಗ್ಯ, ಸ್ವಚ್ಛತೆ ಮತ್ತು ಸತ್ಕಾರ್ಯಗಳ ಪಾಠ ಕಲಿಸುತ್ತಿದ್ದಳು. ಆದರೆ ಹಳ್ಳಿಯಲ್ಲಿ ರಮೇಶ್ ಎಂಬ ಬಾಲಕ ಇದ್ದ. ಅವನು ಬಡಕುಟುಂಬದವನು. ಪೋಷಕರಿಗೆ ಶಿಕ್ಷಣದ ಮಹತ್ವ ಗೊತ್ತಿರಲಿಲ್ಲ. ಆದ್ದರಿಂದ ರಮೇಶ್ ಶಾಲೆಗೆ ಬರಲು ಹಿಂಜರಿಯುತ್ತಿದ್ದ. ಸವಿತಾ ಅವನ ಮನವೊಲಿಸಲು ಪ್ರತಿದಿನ ಮನೆಗೆ ಹೋಗುತ್ತಿದ್ದಳು. ಅವನಿಗೆ ಕತೆ ಹೇಳುತ್ತಾ, ಆಟಿಕೆ ತೋರಿಸುತ್ತಾ ಶಾಲೆಗೆ ಬರಲು ಪ್ರೋತ್ಸಾಹಿಸುತ್ತಿದ್ದಳು. ಕೊನೆಗೆ ರಮೇಶ್ ಶಾಲೆಗೆ ಬರಲು ಶುರುಮಾಡಿದ. ಮೆಚ್ಚಿನ ಶಿಕ್ಷಕಿಯ ಪ್ರೋತ್ಸಾಹದಿಂದ ಅವನು ಓದಿನಲ್ಲಿ ಮುನ್ನಡೆದು ಶಿಸ್ತಿನಲ್ಲೂ ಮೊದಲಾದನು. ವರ್ಷಗಳ ನಂತರ ಅವನೇ ಆ ಹಳ್ಳಿಯ ಮೊದಲ ವೈದ್ಯನಾಗಿ ಬೆಳೆದ. ಒಂದು ದಿನ ಗ್ರಾಮದಲ್ಲಿ ಸಭೆ ನಡೆದಾಗ ರಮೇಶ್ ತನ್ನ ಹಳೆಯ ಶಿಕ್ಷಕಿಯನ್ನು ಕಂಡು ಕಣ್ಣೀರಿನಿಂದ ಹೇಳಿದ, ನಿಮ್ಮ ಕಾಳಜಿ ಮತ್ತು ಹಠ ಇಲ್ಲದಿದ್ದರೆ ನಾನು ಈ ಮಟ್ಟಕ್ಕೆ ಬರಲಾರೇನು. ನೀವು ನನ್ನ ಬದುಕು ಬದಲಾಯಿಸಿದವರು. ನೀತಿ: ಶಿಕ್ಷಕರು ಕೇವಲ ಪಾಠ ಹೇಳುವವರು ಮಾತ್ರವಲ್ಲ, ಅವರು ಮಕ್ಕಳ ಜೀವನವನ್ನೇ ರೂಪಿಸುವ ಶಿಲ್ಪಿಗಳು. ಒಂದು ಶಿಕ್ಷಕಿಯ ಪ್ರೀತಿ ಮತ್ತು ನಿಷ್ಠೆ ಒಂದು ಹಳ್ಳಿ ಹಾಗೂ ಸಮಾಜದ ಭವಿಷ್ಯವನ್ನೇ ಬದಲಾಯಿಸಬಲ್ಲದು.